ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಯುದ್ಧಕ್ಕೆ ರೆಡಿ ಎಂದ ಕಿಚ್ಚನ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಕ್ಕರ್ನ ಕೊಟ್ಟಿದ್ದಾರೆ. ಸುದೀಪ್ ವಿಜಯಲಕ್ಷ್ಮಿ ದರ್ಶನ್ ಹೇಳಿಕೆ ಬೆನ್ನಲ್ಲೇ ಫ್ಯಾನ್ಸ್ ವಾರ್ ಈಗ ಆರಂಭ ಆಗಿದೆ. ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ನ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಕೊಟ್ಟಿರುವಂಥ ಹೇಳಿಕೆಗೆ ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಟಕ್ಕರ್ನ ಕೊಟ್ಟಿದ್ದಾರೆ. ಯಾವಾಗ ಸುದೀಪ್ ಮತ್ತು ವಿಜಯಲಕ್ಷ್ಮಿ ಅವರ ಹೇಳಿಕೆ ಬಂತೋ ಈಗ ಫ್ಯಾನ್ಸ್ ವಾರ್ ಆರಂಭ ಆಗಿದೆ. ಇಬ್ಬರ ಹೇಳಿಕೆ ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್ಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಯಾರ ಹೆಸರನ್ನ ಹೇಳದೆ ಪ್ರಸ್ತಾಪ ಮಾಡದೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಗುಡುಗಿದ್ರು. ಇತ್ತ ದಾವಣಗೆರೆಯಲ್ಲಿ ಸುದೀಪ್ ಹೆಸರು ಹೇಳದೆ ವಿಜಯಲಕ್ಷ್ಮಿ ಟಕ್ಕರ್ನ ಕೊಟ್ಟಿದ್ದಾರೆ. ಇಬ್ಬರ ಹೇಳಿಕೆಯಿಂದ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಈಗ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದು ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯ ವೇದಿಕೆಯಲ್ಲಿ ಮಾತನಾಡಿದ್ರೆ, ಇತ್ತ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೌಂಟರ್ನ ಕೊಟ್ಟಿದ್ದಾರೆ. ನೋಡಿದ್ವಿ ಇಬ್ಬರು ಹೇಳಿಕೆನೂ ಕೂಡ ಯುದ್ಧ ಅನ್ನೋ ಪದಕ್ಕೆ, ಯುದ್ಧ ಅನ್ನೋ ಹೇಳಿಕೆಗೆ ಈಗ ಕಿಚ್ಚನ ಹೇಳಿಕೆಯಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ನ ಕೊಟ್ಟಿದ್ದಾರೆ. ಯಾವಾಗ ಯುದ್ಧಕ್ಕೆ ರೆಡಿ ಅಂತ ಕಿಚ್ಚ ಸುದೀಪ್ ಹೇಳಿದ್ರೋ ಆಗ ಕಿಚ್ಚ ಸುದೀಪ್ ಅವರ ಹೆಸರನ್ನ ಹೇಳದೆ ವಿಜಯಲಕ್ಷ್ಮಿ ಅವರು ಕೂಡ ಟಕ್ಕರ್ನ ಕೊಟ್ಟಿದ್ದಾರೆ. ಯಾರ ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡದೆ. ಇದು ದಿ ಡೆವಿಲ್ ಚಿತ್ರದ ಸಕ್ಸಸ್ ಮೀಟ್ ದಾವಣಗೆರೆಯಲ್ಲಿ ಆಗ್ತಾ ಇತ್ತು. ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಇತ್ತು. ಹುಬ್ಬಳ್ಳಿಯಲ್ಲಿ ಕಿಚ್ಚನ ಹೇಳಿಕೆ, ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಲೋಕೇಶ್, ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರ ಹೇಳಿಕೆ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರ ಪ್ರತಿ ಹೇಳಿಕೆ, ಇದೆರಡನ್ನೂ ಗಮನಿಸಿದ್ರೆ ಈಗ ಸ್ಯಾಂಡಲ್ವುಡ್ನಲ್ಲಿ ಇಷ್ಟು ದಿನ ತನಗಿದ್ದಂಥ ಫ್ಯಾನ್ಸ್ ವಾರ್, ಸ್ಟಾರ್ಸ್ ವಾರ್ ಮತ್ತೆ ಎದ್ದೇಳ್ತಾ ಅನ್ನೋ ಪ್ರಶ್ನೆ ಲೋಕೇಶ್. ಖಂಡಿತ ಮಧುಸೂದನ್, ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಅವರ ಹೇಳಿಕೆ ದಿಢೀರಿನಲ್ಲಿ ಒಂದು ಕಲ್ಲೆಸೆದಂತಾಗಿದೆ. ಯಾಕಂದ್ರೆ ಒಂದಷ್ಟು ಸಂದರ್ಭಗಳನ್ನು ನೋಡೋದಾದ್ರೆ ದರ್ಶನ್ ಅವರು ಆಗ್ಲಿ ಅವರ ಅಭಿಮಾನಿಗಳ ವಿಚಾರ ಬಂದಾಗ ಸುದೀಪ್ ಅವರೇ ಖುದ್ದಾಗಿ ಒಂದಷ್ಟು ಸಾರಿ ಬ್ಯಾಲೆನ್ಸ್ಡ್ ಆಗಿ ಮಾತನಾಡಿದ್ದು. ಎಲ್ಲೋ ಒಂದ್ ಕಡೆ ಈಗಿರುವಂತಹ ಸಂದರ್ಭದಲ್ಲಿ, ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಜೈಲಿರುವಂತಹ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಎಲ್ಲ ವಾತಾವರಣ ಕೂಡ ತಿಳಿಯಾಗಿದೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರ ಹೇಳಿಕೆ ಒಂದು ರೀತಿ ಪ್ರಚೋದನೆ ಕೊಟ್ಟಂತಾಗಿದೆ. ಯಾಕಂದ್ರೆ ಅವರ ಭಾಷಣವನ್ನು ನೇರವಾಗಿ ಕೇಳೋದಾದ್ರೆ ಅವರು ಆಹ್ವಾನ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ದ ಫ್ಯಾನ್ಸ್ ಅನ್ನು ಕೇಳಿಸಿದಂತಾಗಿದೆ. ಯಾಕಂದ್ರೆ ಈಗ ಒಂದಷ್ಟು ಸಿನಿಮಾಗಳು ಬರ್ತಿರೋದು, ಒಂದಷ್ಟು ಗಲಾಪಟಿಗಳು ದೊಡ್ಡ ಮಟ್ಟದಲ್ಲಿ ಸುಖವನ್ನು ಗಳಿಸಿದೆ ಕನ್ನಡ ಸಿನಿಮಾಗಳು. ಈ ಒಂದು ಸಂದರ್ಭದಲ್ಲಿ ಸುದೀಪ್ ಅವರ ಒಂದು ಹೇಳಿಕೆ ಎಲ್ಲೋ ಒಂದ್ ಕಡೆ ನೇರವಾಗಿ ಫ್ಯಾನ್ಸ್ಗಳಲ್ಲೇ ಒಂದು ತಿಳಿ ಹಚ್ಚಿದಂತಾಗಿದೆ. ಯಾಕಂದ್ರೆ ಆ ಭಾಷಣದಲ್ಲಿ ನೋಡೋದಾದ್ರೆ, ನಾವು ಯುದ್ಧಕ್ಕೆ ಸಿದ್ಧರಿದ್ದೀವಿ, ನಾನು ಇಲ್ಲಿ ಸೆಲೆಕ್ಟ್ ಆಗಿದ್ದು ನಾನು ಎದುರುಕೊಂಡಲ್ಲ ಮತ್ತೊಂದು ವಿಚಾರಕ್ಕಲ್ಲ, ನಿಮ್ಮಗಳಿಗೋಸ್ಕರ ಅಂತ ಹೇಳೋದ್ರಲ್ಲಿ ಅದರ ಜೊತೆಗೆ ನೀವು ಮಾತಾಡೋ ಸಂದರ್ಭದಲ್ಲಿ ಮಾತಾಡಿ ಅಂತ ಹೇಳಿರುವಂತದ್ದು ಎಲ್ಲವನ್ನು ನೋಡಿದ್ರೆ ನೇರವಾಗಿ ಒಂದು ಪ್ರಶ್ನೆಗೆ ಒಂದು ಕಾರಣವನ್ನ ಅಥವಾ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಂತಾಗಿದೆ. ಈ ಒಂದು ಸಂಬಂಧಪಟ್ಟಾಗಿದೆ. ವಿಜಯಲಕ್ಷ್ಮಿ ಕೂಡ ದಾವಣಗೆರೆಯಲ್ಲಿ ಒಂದು ಸಕ್ಸಸ್ಮೆಂಟ್ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ದಾರೆ. ಗೊತ್ತಾಗಿ ಅಂದ್ರೆ ನೇರವಾಗಿ ಸುದೀಪ್ ಅವರ ಲೋಕೇಶ್ ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಇದು ಆಕ್ಚುಲ್ ಆಗಿ ಕಿಚ್ಚ ಸುದೀಪ್ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಟಕ್ಕರ್ನ ಕೊಟ್ಟರು ಅಂತದ್ದು. ಇನ್ನು ಫ್ಯಾನ್ಸ್ ವಾರ್ ಶುರು ಆಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಇತ್ತ ಸ್ಟಾರ್ಸ್ ವಾರ್ ಕೂಡ ಆರಂಭ ಆಯ್ತಾ. ಸ್ಯಾಂಡಲ್ವುಡ್ನಲ್ಲಿ ಇಷ್ಟು ದಿನ ಯಾವುದೇ ಮಾತುಕತೆಗಳು, ಮಾತಿನ ಚಕಮಕಿಗಳು, ಒಬ್ಬರು ಇನ್ನೊಬ್ಬರಿಗೆ ಟಾಂಗ್ ಕೊಡುವಂಥದ್ದು, ಟಕ್ಕರ್ ಕೊಡುವಂಥದ್ದು ಇದ್ಯಾವುದು ಆಗ್ತಿರ್ಲಿಲ್ಲ. ಬಟ್ ಮತ್ತೆ ಏನಾದರೂ ಶುರುವಾಯ್ತಾ ಇದು ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ಕಡೆ ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಮಾರ್ಕ್ ಚಿತ್ರ ಇದೆ. ಡಿಸೆಂಬರ್ 25ನೇ ತಾರೀಕು ಬೆಳ್ಳಿತೆರೆಗೆ ಅಪ್ಪಳಿಸೋದು ಇದೆ. ಅದಕ್ಕೋಸ್ಕರ ಪ್ರೀ ರಿಲೀಸ್ ಇವೆಂಟ್ನ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರ ತಂಡ ಆಯೋಜನೆ ಮಾಡಿತ್ತು. ಅಂದರೆ ಸಿನಿಮಾ ತಂಡ ಆಯೋಜನೆ ಮಾಡಿತ್ತು. ಅಲ್ಲಿ ಕಿಚ್ಚ ಸುದೀಪ್ ನಿಂತು ಯುದ್ಧಕ್ಕೆ ರೆಡಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಈತ ದಿ ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಕ್ಸಸ್ ಮೀಟ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿಕೆಯನ್ನು ಕೊಟ್ಟರು. ಯಾವಾಗ ಕಿಚ್ಚ ಸುದೀಪ್ ಅವರ ಹೇಳಿಕೆ ಬಂತೋ ಅದಕ್ಕೆ ಪ್ರತ್ಯುತ್ತರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಆಚೆ ಇದ್ದಾಗ ಯಾರು ಏನು ಮಾತಾಡಲ್ಲ, ದರ್ಶನ್ ಇವಾಗ ಆಚೆ ಇಲ್ಲ, ಒಳಗಿದ್ದಾರೆ, ಸೊ ಇವಾಗ ಮಾತಾಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಯಾರ ಹೆಸರನ್ನ ಕೂಡ ಉಲ್ಲೇಖ ಮಾಡದೆ ಸ್ಟಾರ್ ವಾರ್ಗೆ ಎಲ್ಲೋ ಒಂದು ಕಡೆ ಉರಿತಾ ಇದ್ದಂಥ ಬೆಕ್ಕಿಗೆ ತುಪ್ಪವನ್ನು ಸುರಿದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಇನ್ನು ಯಾವಾಗ ಕಿಚ್ಚ ಸುದೀಪ್ ಹೇಳಿಕೆ ಬಂತೋ ಇತ್ತ ಕಿಚ್ಚ ಸುದೀಪ್ ಅಭಿಮಾನಿಗಳು ಜೈಕಾರವನ್ನು ಹಾಕ್ತಾ ಇದ್ದಾರೆ. ಅತ್ತ ದರ್ಶನ್ ಅಭಿಮಾನಿಗಳು ಅವರು ಕೂಡ ಇದಕ್ಕೆ ಟಾಂಗನ್ನು ಕೊಡ್ತಾ ಇದ್ದಾರೆ. ಇನ್ನು ದರ್ಶನ್ ಆಪ್ತ ನಟ ಧನ್ವೀರ್ ಗೌಡ ಕೂಡ ದಳಪತಿ ವಿಜಯ್ ಅವರ ಒಂದು ಸಾಂಗ್ನ ಎಡಿಟ್ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ದರ್ಶನ್ ಜೊತೆಗಿರುವಂಥ ಪೋಸ್ಟರ್ನ ಹಂಚ್ಕೊಂಡಿದ್ದಾರೆ. ಸಿಂಹ ಸಿಂಗಲ್ ಆಗಿದ್ರು ಸಿಂಹನೇ ಅನ್ನೋ ಒಂದು ಪೋಸ್ಟರ್ನ ಹಾಕಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.